ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲೇ ಇದ್ದಂತಹ ಸುಮಲತಾಗೆ ಬಹಳ ದೊಡ್ಡ ಶಾಕ್ ಇದೆ. ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ಮಂಡ್ಯ ಮಹಾಯುದ್ಧ. ಸಂಸದೆ ಸುಮಲತಾ ಕೈ ತಪ್ಪಿದ ಮಂಡ್ಯ ಲೋಕಸಭಾ ಕ್ಷೇತ್ರ. ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು ಸುಮಲತಾ, ಆದ್ರೆ ಈಗ ಸುಮಲತಾಗೆ ಬಹಳ ದೊಡ್ಡ ಶಾಕ್ ಸಿಗ್ತಾ ಇದೆ. ಹಾಗಾಗಿ ಮಂಡ್ಯ ಮಹಾಯುದ್ಧ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಂಸದೆ ಸುಮಲತಾ ಅವರ ಮುಂದಿನ ನಡೆಗೆ ಮೈತ್ರಿಯನ್ನ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರ? ಟಿಕೆಟ್ ಮಿಸ್ ಆದ್ರೂ ಕೂಡ ರಾಜಕೀಯ ನಡೆಗೇನು ಅನ್ನೋದನ್ನ ಸುಮಲತಾ ಇನ್ನೂ ನಿರ್ಧರಿಸಿಲ್ಲ. ಪಕ್ಷೇತರ ಸ್ಪರ್ಧೆ ಮೂಲಕ ಸೆಡ್ಡು ಹೊಡೆಯೋದಕ್ಕೆ ಸುಮಲತಾ ಚಿಂತನೆ ನಡೆಸ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ಮಂಗಳವಾರ ಅಥವಾ ಬುಧವಾರ ಸುಮಲತಾ ಸಭೆ ನಡೆಸಲಿದ್ದಾರೆ. ಬೆಂಬಲಿಗರ ಅಭಿಪ್ರಾಯ ಪಡೆದು ಸುಮಲತಾ ಫೈನಲ್ ಡಿಸಿಷನ್ ತೆಗೆದುಕೊಳ್ಳಲಿದ್ದಾರೆ. ಸೋಲು ಗೆಲುವು ಲೆಕ್ಕಿಸದೆ ಸ್ಪರ್ಧೆಯಲ್ಲಿ ಇರೋದಕ್ಕೆ ಆಪ್ತರು ಸಲಹೆ ಕೊಟ್ಟಿದ್ದಾರಂತೆ. ಈ ಬಾರಿ ಪಕ್ಷೇತರ ಸ್ಪರ್ಧೆ ಸುಲಭ ಅಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಚುನಾವಣೆಯಲ್ಲಿ ಹಿನ್ನಡೆಯಾದ್ರೆ ರಾಜಕೀಯ ಭವಿಷ್ಯವೇ ಏರುಪೇರಾಗುತ್ತೆ. ಹಾಗಾಗಿ ಸುಮಲತಾ ಅವರ ರಾಜಕೀಯ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ನನ್ನದೇ ಅಂತ ಹೇಳ್ತಾ ಇದ್ದಂತಹ ಸುಮಲತಾ ಈಗ ಮಂಡ್ಯ ಟಿಕೆಟ್ ಮಿಸ್ ಆಗಿದೆ ಅಂತ ತಿಳಿದ ನಂತರವೂ ಕೂಡ ತನ್ನ ನಿರ್ಧಾರ ಏನು ಅಂತ ಪ್ರಕಟಿಸಿಲ್ಲ. ಅವರ ಮುಂದೆ ಕೆಲವೊಂದಷ್ಟು ಆಪ್ಷನ್ಗಳು ಇದೆ, ಆದ್ರೆ ಅದರಲ್ಲಿ ಯಾವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ? ಮೈತ್ರಿ ಬೆಂಬಲಿಸ್ತಾರಾ, ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ, ಏನು ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ. ಸದ್ಯಕ್ಕೆ ಮಂಡ್ಯ ವಲಯದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಏನು ಸುಮಲತಾ ಅವರು? ಶ್ವೇತಾ, ಮೊನ್ನೆವರೆಗೂ ಕೂಡ ಹಾಲಿ ಸಂಸದೆ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಲ್ಲಿ ನಾನೇ ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅನ್ನುವಂತಹ ಭಾಳ ನಂಬಿಕೆಯ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ನಿನ್ನೆ ಅಧಿಕೃತವಾಗಿ JDSಗೆ ಮಂಡ್ಯ ಕ್ಷೇತ್ರ ಹೋಗಿದೆ. ಕ್ಷೇತ್ರ ಕಳ್ಕೊಂಡ್ರೂ ಕೂಡ ಇನ್ನೂ ಸಂಸದೆ ಯಾವ ನಿರ್ಧಾರಕ್ಕೂ ಬಂದಿಲ್ಲ ಅನ್ನುವಂಥದ್ದು. ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಸದ್ಯದ ಕುತೂಹಲ ಇದೆ. ಅಂದರೆ ಮುಂದಿನ ಮಂಗಳವಾರ ಅಥವಾ ಬುಧವಾರ ಬೆಂಬಲಿಗರ ಸಭೆ ಕರೆದು ಒಂದು ಚರ್ಚೆಯನ್ನು ಮಾಡಿ ಒಂದು ಸಾಧಕ ಬಾಧಕಗಳನ್ನು ಎಲ್ಲನೂ ಕೂಡ ವಿವರವಾಗಿ ಚರ್ಚಿಸಿ ಅನಂತರ ಒಂದು ತೀರ್ಮಾನವನ್ನು ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದರೆ ಸದ್ಯ ಇದೀಗ ಸುಮಲತಾ ಅವರ ಮುಂದೆ ಭಾಳಷ್ಟು ಆಯ್ಕೆಗಳು ಕೂಡ ಕಡಿಮೆ ಇರತಕ್ಕಂಥದ್ದು. ಒಂದು, ಮೈತ್ರಿಯನ್ನು ಬೆಂಬಲಿಸಬೇಕು, ಇಲ್ಲ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಬೇಕು. ಅಂದರೆ ಮೈತ್ರಿಯನ್ನು ಬೆಂಬಲಿಸೋದಾದರೆ BJPಯಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ಭರವಸೆಯನ್ನು ತೆಗೆದುಕೊಂಡು ಮೈತ್ರಿಯನ್ನು ಬೆಂಬಲಿಸಬೇಕಾಗತ್ತೆ. ಇಲ್ಲ ಮೈತ್ರಿ ಪಕ್ಷಗಳಿಗೆ ಸೆಡ್ಡು ಹೊಡೆದು ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಬೇಕಾಗತ್ತೆ. ಅಂದರೆ ಈಗ ಆಪ್ತೆ ವಲಯದಲ್ಲಿ ಒಂದು ಎರಡು ವಿಧವಾದಂಥ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ. ಒಂದು, ಕಳೆದ ಬಾರಿಯ ವಾತಾವರಣ ಈ ಬಾರಿ ಇಲ್ಲ, ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಚುನಾವಣೆಯಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಕೆಲವೊಂದಷ್ಟು ಮಂದಿ ಪಕ್ಷೇತರ ಸ್ಪರ್ಧೆ ಬೇಡ ಅನ್ನುವಂತಹ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಂದಿ ಅಂದರೆ ಇದು ಸ್ವಾಭಿಮಾನದ ಪ್ರಶ್ನೆ, ಮತ್ತೆ ನೀವು ಚುನಾವಣಾ ಕಣದಲ್ಲಿರಬೇಕು, ಸೋಲು ಗೆಲುವು ಲೆಕ್ಕಕ್ಕೆ ಇಟ್ಕೊಳ್ಬೇಡಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಗೊಂದಲದಲ್ಲಿ ಮತ್ತೆ ಸಂಸದೆ ಸುಮಲತಾ ಅವರು ಇರ್ತಕ್ಕಂಥದ್ದು. ಒಂದು, ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ್ರೆ ಅವರ ರಾಜಕೀಯ ಭವಿಷ್ಯವೇ ಅಂತ್ಯವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಇನ್ನು ಮುಂದೆ ಅವರು ಕೇರ್ಫುಲ್ ಆದಂಥ ಹೆಜ್ಜೆಗಳನ್ನು ರಾಜಕೀಯದಲ್ಲಿ ಇಡಬೇಕಾದಂಥ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು. ಈ ಮುಂದಿನ ಮಂಗಳವಾರ ಅಥವಾ ಬುಧವಾರ ಅಭಿಮಾನಿಗಳು ಬೆಂಬಲಿಗರ ಸಭೆಯನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿ ಒಂದು ಸಾಧಕ ಬಾಧಕಗಳೆಲ್ಲವನ್ನು ಕೂಡ ಚರ್ಚಿಸಿ ಒಂದು ಉತ್ತಮ ನಿರ್ಧಾರಕ್ಕೆ ಬರೋದಕ್ಕೆ ಈಗ ಸಂಸದೆ ಸುಮಲತಾ ಅವರು ಕೂಡ ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಮುಂದೆ ಸುಮಲತಾ ಅವರು ನಡೆಸತಕ್ಕಂತಹ ಸಭೆ ಬಹಳಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.